ಪ್ರಿಯ ವೀಕ್ಷಕರೇ, ಇಂಡಿಪೆಂಡೆನ್ಸ್ ಸಂಗ್ರಾಮ ನ್ಯೂಸ್ಗೆ ಸ್ವಾಗತ. ಮರಳಿ ಶಾಲೆಗಳತ್ತ ಮಕ್ಕಳು. ರಾಜ್ಯದಲ್ಲಿ ಕೋವಿಡ್ ಕಾರಣದಿಂದ ಬಾಗಿಲು ಮುಚ್ಚಿದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು. ಕಳೆದ 20 ತಿಂಗಳ ಬಳಿಕ ಶಾಲೆಗಳತ್ತ ಮಕ್ಕಳು ಮತ್ತು ಪಾಲಕರು ಹೆಜ್ಜೆ ಕೂತಿರುವುದು ಕಂಡುಬಂದಿತು. ಧಾರವಾಡ ತಾಲೂಕಿನ ಸಲ್ಕಿನಕೊಪ್ಪ ಗ್ರಾಮದ ಶಾಲೆಯ ಗುರುಗಳನ್ನು ಮತ್ತು SDMC ಅಧ್ಯಕ್ಷರನ್ನು ವಿಚಾರಿಸೋಣ ಬನ್ನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಲ್ಕಿನಕೊಪ್ಪ. ಈ ಶಾಲೆಯಲ್ಲಿ ಇಂದು 1ರಿಂದ 5ನೇ ತರಗತಿಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಈ ಮೊದಲು 6-7 ಕ್ಲಾಸ್ ಪ್ರಾರಂಭವಾಗಿದ್ದು ಇವಾಗ 1ರಿಂದ 5 ಪ್ರಾರಂಭ ಆಗಿದ್ದಾವೆ. ಮಕ್ಕಳೆಲ್ಲ ಇವತ್ತು ಒಳ್ಳೆಯ ಹುರುಪಿನಿಂದ ಶಾಲೆಗೆ ಬಂದಿದ್ದಾರೆ. ನಮ್ಮಲ್ಲೇ ಒಟ್ಟು 180 ಪಟ್ಸಂಖ್ಯೆ ಇದ್ದು ಇವತ್ತು 150 ಮಕ್ಕಳು ಶಾಲೆಗೆ ಇವತ್ತು ಹಾಜರಾಗಿರಲ್ಲ. ಹಾಜರಾತಿ ಒಳ್ಳೆಯ ಪ್ರಗತಿ ಒಳಗಿದೆ ರೀ. ಇನ್ನು ನಮ್ಮ ಸ್ಟಾಫು ಎಲ್ಲ ಶಿಕ್ಷಕರು ಒಳ್ಳೆಯ ಕೆಲಸಗಾರದಾರ. ಅವರೆಲ್ಲರೂ ಎಲ್ಲ ಮಕ್ಕಳಿಗೂ ಒಳ್ಳೆಯ ಪಾಠ ಬೋಧನೆ ಮಾಡ್ತಾಯಿದ್ದಾರೆ. ಹೀಗಾಗಿ ಅವರೆಲ್ಲ ಅವರ ಸಹಕಾರದೊಂದಿಗೆ ನಮ್ಮ ಶಾಲೆಗೆ ನಮ್ಮ ಅಧ್ಯಕ್ಷರು ಅದಕ್ಕೆ ಬದಲಾಗಿ ನಮ್ಮ ಅಧ್ಯಕ್ಷರು ನಮ್ಮ ಶಾಲೆಗೆ ಭಾಳಷ್ಟು ಸಹಾಯ ನೀಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಶಾಲೆ ಒಳ್ಳೆಯ ಪ್ರಗತಿಯೋಗ ಪ್ರಾರಂಭ ಆಗ್ತಾಯಿದೆ, ಒಳ್ಳೆಯ ಪ್ರಗತಿಯೋಗಿದೆ ಅಂತ ತಗೊಂಡು ನಾನು ಅನಿಸಿಕೆ ಹೇಳ್ತಾ ಇದ್ದೀನಿ. ನನ್ನ ಹೆಸರು RK ಜೋಶಿ ಅಂತ, ಪ್ರಧಾನ ಗುರುಗಳು HPS ಸಲ್ಕಿನಕೊಪ್ಪ. 6 ವರ್ಷಗಳಿಂದ ನಮ್ಮ ನಮ್ಮ ಶಾಲಾ ಬಿಲ್ಡಿಂಗ್ ಹಂಚಿನ ಬಿಲ್ಡಿಂಗ್ ಇದ್ದವು. ಈಗ ಒಂದು ಡೆಮಾಲೇಷನ್ ಮಾಡಿ ಒಂದು ರೂಮ್ ಮಾಡಿದ್ದೀವಿ. ಎಲ್ಲ ಈಗ ಒಂದು ಅನುದಾನ ಕೊಟ್ಟಿದ್ದರು. ಅದು 3 ರೂಮ್ ಇತ್ತು. ಇನ್ನು ನಮಗೆ ಅವಶ್ಯಕತೆ ಇನ್ನು 2 ರೂಮ್ ಅದಾವೆ. ಈಗ ನಮ್ಮದು ಡೆಮಾಲೇಷನ್ ಮಾಡ್ಬೇಕಂತೇಳಿ ನಾವು ಪ್ರತಿ ಸಲನೂ ನಮ್ಮ BO ಸಾಹೇಬ್ರ ಎದುರಿಗೆ ತೊಗೊಂಬಂದೇವಿ. ಅವು ನಮ್ಗೆ 2 ರೂಮ್ ಡೆಮಾಲೇಷನ್ ಮಾಡಿ ಇನ್ನೆರಡು ರೂಮು ಸರ್ಕಾರದವ್ರು ನಮಗೆ ಕೊಡ್ಬೇಕು ಅಂತೇಳಿ ಅವರಲ್ಲಿ ಕಡೆಯಿಂದ ಮನವಿ ಮಾಡ್ಕೊಳ್ತೇವೆ ಈ ಸಂದರ್ಭದಲ್ಲಿ. ಅದೇ ರೀತಿ ಇವತ್ತು ನಮಗೊಂದು ಕರೋನಾ ಅನ್ನೋ ಒಂದು ಮಹಾಮಾರಿಯನ್ನು ಹೊಡೆದೋಡಿಸಿ ಇವತ್ತು ಎಲ್ಲ ಶಾಲಾ ಮಕ್ಕಳನ್ನ ಸ್ಕೂಲ್ ಎಲ್ಲ 1ನೇ ಕ್ಲಾಸ್ನಿಂದ ಎಲ್ಲ ಕ್ಲಾಸ್ಗಳನ್ನ ಶುರು ಮಾಡಿದ್ದಕ್ಕೆ ಸ್ಕೂಲ್ ಶುರುವಾಗಿದ್ದಕ್ಕೆ ಇವತ್ತು ನಮಗೆ ದೀಪಾವಳಿಗಿಂತ ಮೊದಲು ಒಂದು ಹಬ್ಬದ ವಾತಾವರಣ ನಮಗೆ ಸ್ಕೂಲ್ ಒಳಗೆ ಆಗೈತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೀನಿ. ಇವತ್ತು ಈ ಕರೋನಾ ಅನ್ನೋ ಮಹಾಮಾರಿ ನಮ್ಮನ್ನ ಎಲ್ಲ ಬಿಟ್ಟು ತೊಲಗಬೇಕಪ್ಪ, ಈ ನಮ್ಮ ದೇಶನ ಬಿಟ್ಟು ಹೋಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಮ್ಮ 2 ಮಾತುಗಳನ್ನ ಹೇಳ್ತೀವಿ. ಅದೇ ರೀತಿ ನಮ್ಮ ಸ್ಕೂಲಿನ ಹಾಜರಾತಿ ಸಂಖ್ಯೆ ಹಾಗೂ ನಮ್ಮ ಶಿಕ್ಷಕರೊಂದಿಗೆ ಹಾಗೂ ನಮ್ಮ ಹೆಡ್ ಮಾಸ್ಟ್ರು ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ಯಾರ. ಎಲ್ಲ ನಮ್ಮ ಸದಸ್ಯರನ್ನ, ನಮ್ಮನ್ನ, ಗ್ರಾಮಸ್ಥರನ್ನ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಒಂದು ಕೆಲಸ ಇಲ್ಲಿ ಅಚ್ಚುಕಟ್ಟಾಗಿ ನಾವು ಕೆಲಸ ಮಾಡ್ಕೊಂಡು ಇವತ್ತು ಅನೇಕ ಸುಧಾರಣೆ ಆಗೈತಿ ಸ್ಕೂಲಿಗೆ. ನಮ್ಮ ಬಾಡಿ ನಮ್ಮ ಹೊಸ ಬಾಡಿ ಬಂದ ಮ್ಯಾಗ ಇವತ್ತು ಸ್ಕೂಲ್ ಗ್ರೌಂಡ್ ವಿವರಿಸಿರ್ಬೋದು. ಅಲ್ಲೊಂದು ಒಬ್ಬರು 5 ಗುಂಟೆ ದಾನ ಕೊಟ್ಟಿದ್ದಾರೆ, ಚನ್ನಬಸಯ್ಯ ಚಿಕ್ಕಮಠ ಅಂತೇಳಿ. ಆ ಜಾಗಕ್ಕೆ ಅದನ್ನು ಕ್ಲೀನ್ ಮಾಡಿಸಿ ಅಲ್ಲಿ ಮತ್ತೆ 2 ರೂಮ್ ಕಟ್ಟುವಂಥ ಒಂದು ವ್ಯವಸ್ಥೆ ಮಾಡೇವಿ ಎಲ್ಲರೂ ಕೂಡ. ಅದಕ್ಕೆಲ್ಲರೂ ನಮ್ಮ ಶಿಕ್ಷಕರ ವೃಂದದವರು ಹಾಗೂ ಎಲ್ಲರೂ ಗ್ರಾಮಸ್ಥರ ಸಹಕಾರ ಐತಿ, ನಮ್ಮ ಕಮಿಟಿಯವ್ರ ಸಹಕಾರ ಐತಿ. ಇದನ್ನು ಇದೇ ರೀತಿ ಮುಂದುವರಿಸ್ಕೊಂಡು ನಮ್ಮದು ಒಂದೇನು ನಮ್ಗೆ ಜಾಗ ಅಭಾವ ಐತಿ. ನಮ್ಮ ಟೀಚರ್ಸ್ ಏನದಾರ ಎಲ್ಲರಿಗೂ ಭಾಳ ಉತ್ಸಾಹ ಐತಿ. ನಾವೊಂದು ಮಾದರಿ ಸ್ಕೂಲ್ ಮಾಡ್ಬೇಕಿದಂತೆ ನಮಗೆ ಏನು ಮಾಡ್ಬೇಕನ್ನೋದು ಗೊತ್ತಾಗ್ಲಂಗೆ ನಮ್ಮದೊಂದು ವ್ಯವಸ್ಥೆ ಆಗೈತಿ ಜಗದ್ದು. ಜಗದ ಅನುಕೂಲ ಆದರೆ ಇನ್ನೂ ನಮ್ಗೆ ಅನುಕೂಲ ಆಕೈತಿ. ಗ್ರೌಂಡಲ್ಲಿ ನಮ್ಮ ಮಕ್ಕಳಿಗೆ ಗ್ರೌಂಡಿನ ಅನುಕೂಲ ಆದರೆ ಭಾಳ ಅನುಕೂಲ ಆಕೈತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡ್ಕೊಂಡು ಹೊಂದಿಸಿ ಈಗಾಗಲೇ ನಮ್ಮ ಮುಖ್ಯೋಪಾಧ್ಯಾಯರು, ನಮ್ಮ SDMC ಅಧ್ಯಕ್ಷರು ಹೇಳಿದ ಹಾಗೆ ಸುಮಾರು 18 ತಿಂಗಳುಗಳಿಂದ ಈ ಮಹಾಮಾರಿ ಕೊರೋನಾದ ನಿಮಿತ್ತ ಶಾಲಾ ಮಕ್ಕಳ ಶೈಕ್ಷಣಿಕ ವ್ಯವಸ್ಥೆಗೆ ಒಂದು ದೊಡ್ಡ ಪೆಟ್ಟು ಬಿದ್ದಿತ್ತು. ಆದಾಗ್ಯೂ ಕೂಡ ಸರ್ಕಾರದ ನಿರ್ದೇಶನದನ್ವಯ ನಮ್ಮ ಎಲ್ಲ ಶಿಕ್ಷಕರು ಸಾಧ್ಯದಷ್ಟು ಆನ್ಲೈನ್ ತರಗತಿಗಳ ಮುಖಾಂತರ ಮಕ್ಕಳನ್ನು ರೀಚ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಆಮೇಲೆ ಸರ್ಕಾರ ಅನುಮತಿ ಕೊಟ್ಟ ನಂತರ ಆಫ್ಲೈನ್ನಲ್ಲೂ ಕೂಡ ನಾವು 6 ಮತ್ತು 7ನೇ ತರಗತಿಯನ್ನು ಪ್ರಾರಂಭ ಮಾಡಿದ್ದೀವಿ. ಮಕ್ಕಳಲ್ಲಿ, ಪಾಲಕರಲ್ಲಿ ಅತ್ಯಂತ ಉತ್ಸಾಹ ಇದೆ. ಅದನ್ನು ನಾವು ಅರ್ಥವನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಮಕ್ಕಳ ಒಂದು ಸಂತೋಷದಿಂದ ಇವತ್ತು ಬಂದಿದ್ದಾರೆ. ಹಬ್ಬದ ವಾತಾವರಣ ಶಾಲೆಯಲ್ಲಿ ನಿರ್ಮಾಣ ಆಗಿದೆ. ಆ ಮಕ್ಕಳಿಗೆ ಅತ್ಯಂತ ಗುಣಾತ್ಮಕ ಶಿಕ್ಷಣವನ್ನು ಕೊಡಲಿಕ್ಕೆ ನಮ್ಮ ಶಿಕ್ಷಕರೆಲ್ಲರೂ ಕಟಿಬದ್ಧರಾಗಿದ್ದೇವೆ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, SDMC ಅವರು ನಮಗೆ ಸಾಕಷ್ಟು ಸಹಕಾರ ಮತ್ತು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅಧ್ಯಕ್ಷರು ಹೇಳ್ದಂಗೆ ಈಗಾಗಲೇ ನಮ್ಮ ಶಾಲೆಯಲ್ಲಿ 1-2 ಕೊಠಡಿಗಳಿಗೆ ಅತ್ಯಂತ ತುರ್ತಾಗಿ ಅವುಗಳನ್ನು ಡೆಮಾಲಿಷ್ ಮಾಡಿ ಅದೇ ಸ್ಥಳದಲ್ಲಿ ಮತ್ತೊಂದು 2 ಕಟ್ಟಡಗಳನ್ನು ನಿರ್ಮಿಸಿಕೊಟ್ಟಿದ್ದಲ್ಲಿ
ನಮ್ಮ ಶಾಲೆಯ ಮಕ್ಕಳ ಒಂದು ಗುಣಾತ್ಮಕ ಬೋಧನೆಗೆ ಇನ್ನೊಂದಿಷ್ಟು ಅನುಕೂಲ ಆಗ್ತದೆ. ಈಗ ಸ್ವಲ್ಪ ತರಗತಿ ನಿರ್ವಹಣೆಗೆ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ, ಕಟ್ಟಡಗಳ ಕೊರತೆ ಇರೋದರಿಂದ. ಅದಕ್ಕಾಗಿ ಆ ದಿಶೆಯಲ್ಲಿ ಒಂದಷ್ಟು ಪ್ರಯತ್ನ ಆದರೆ ಒಳ್ಳೆಯದು ಅಂತೇಳಿ ನನ್ನ ಅನಿಸಿಕೆ. ತಮ್ಮ ಹೆಸರು ಸರ್? ಮಾಲ್ತೇಶ್ ನಿಂಬಕ್ಕನವರು ಅಂತೇಳಿ. ಶಾಲೆ ಪ್ರಾರಂಭ ಆಗಿದ್ದಕ್ಕೆ ಮಕ್ಕಳಿಗಿಂತ ನಮಗೆ ಹೆಚ್ಚು ಸಂತೋಷ ಆಗೈತಿ. ಖಾಲಿ ಬಂದು ಕೂತು ಹೋಗೋದಕ್ಕಿಂತ ಈಗ ಮಕ್ಕಳೆಲ್ಲ ಕ್ಲಾಸಿನ ತುಂಬ ಬಂದಿರೋದ್ರಿಂದ ನಮಗೂ ಪಾಠ ಮಾಡೋಕ್ಕೆ ಉತ್ಸಾಹ ಆಗೈತಿ. ಇದೇ ರೀತಿ ಕೊರೋನಾ ಹೋಗಿ ಮಕ್ಕಳೆಲ್ಲ ಬಂದು ತಮ್ಮ ಶೈಕ್ಷಣಿಕ ಚಟುವಟಿಕೆಯಲ್ಲಿ ತೊಡಗಬೇಕಂತ ನಾವು ಆಶಿಸ್ತೀವಿ. PM ಪಾಟೀಲ್ ಅಂತ. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733.